ನೀನು ಇವತ್ತು ಈಗ ಕೊಚ್ಚೆ ಪೈಪಲ್ಲಿ ನೀವು ನೀರು ಬಿಟ್ಟಿದ್ದೆ, ಅದೇ ಪೈಪಿಂದ ನೀರು ಬರಬೇಕು ನನಗೆ ಒಳ್ಳೇದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಲ್ಲ. ನೀನು ಸುಮ್ಮನೆ ನೀನು ನೀಟಾಗಿ ಗಾಯ್ಸ್, ನಾನು ಇವಾಗ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾನು ಇನ್ನೂ ಒಂದು ಅವಳು ಮನೇಲಿ ನಾರ್ಮಲಾಗಿ ಮಾತಾಡೋಲ್ಲ. ಇಲ್ಲಿ ಸುಮ್ಮನೆ ನಿಮ್ಮ ವೀಡಿಯೋದಲ್ಲಿ ಸಣ್ಣ ಮಗು ಥರ ಆಡಿದ್ದೆ. ಅವಳು ಸಣ್ಣ ಮಗು ಥರ ಅಲ್ಲ, ಸಣ್ಣ ಮಗುನು. ಇಲ್ಲಿ ಒಂದು ಪಿಂಪಲ್ ಆಗ ಎಷ್ಟು ನೋವು ಕೊಡೋದು ಗೊತ್ತು. ಅಯ್ಯೋ ಅಯ್ಯೋ ದೇವರೇ, ನೋಡಪ್ಪ ಪಿಂಪಲ್ ಅಂತೆ. ನೋಡಿ ನೋಡಿ ಫ್ರೆಂಡ್, ತುಂಬ ನೋವು ಕೊಡೋದು. ಹೇಳ್ತೀನಿ ಇದೆಯೋ ಇಲ್ವೋ, ಹೋಗಿದ್ಯೋ ಮೆಲ್ಕ್ ಹೋಗಿದ್ಯೋ. ನನ್ನೆಲ್ಲನೂ ಇವಾಗ ನೋಡಿದರೆ ಈ ಯಾವ ಥರ ಆಡ್ತೈತೆ ಬಟ್ಟೆ ತರದೆ. ಈ ಗೋತಿ ಬಿಟ್ಟಿದೆ ಇವತ್ತಿಂದ, ಈ ಕ್ಷಣದಿಂದ ಏನು ಗೊತ್ತಾ, ನಾನು ನನ್ನ ಅಮ್ಮನನ್ನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ. ಬಟ್ ನಾನೇ ಇವತ್ತು ಚೆನ್ನಾಗಿಲ್ಲ ನೋಡಿ, ಆಯಿತಾ. ನೆನ್ನೆಲ್ಲ ನಂಗೆ ಎಷ್ಟೆಲ್ಲ ಇದಾಯ್ತಲ್ವಾ. ಪಾಪ ನಮ್ಮ ಕುಕ್ಕುಮರಿ ನೋಡಿ ಚಪ್ಪಗೆ ಹೆಂಗೈತೆ, ತಲೆ ಬಾಚ್ಕೊಂಡಿಲ್ಲ, ಮಗ ತೊಳ್ಕೊಂಡಿಲ್ಲ. ಒಕ್ಕದ ಕಡೆ ಕುಕ್ಕಿರುತ್ತೆ. ಒಕ್ಕದ ಕಡೆ ಫ್ರೆಂಡ್ಸ್. ಬಟ್ ನೆನ್ನೆ ಒಳಗಡೆ ಮುಖ ತೊಳೆದಿಲ್ಲ. ನೆನ್ನೆ ಫುಲ್ ಜೋರಿತ್ತಲ್ಲ, ನೆನ್ನೆ ಫುಲ್ ಜೋರಿತ್ತು ನನಗೆ. ಯಪ್ಪ 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 ಯಪ್ಪ, ಈ ಗೋಡೆಗೆ ಹಿಂಗೆ ಹೊರ್ಗಡೆ ಮಾತಾಡಿದ್ದೀನಿ ಬ್ಲಾಗ್ ಫುಲ್ಲು. ಇವತ್ತು ಸ್ವಲ್ಪ ಕ್ಯೂರ್ ಆಗಿದ್ದೀನಲ್ಲ, ಅದಕ್ಕೆ ಕೂಡ ಸ್ನಾನ ಮಾಡ್ಕೊಂಡು ಒಕ್ಕ ತಕೊಂಡು ಕುತ್ಕೊಂಡಿದ್ದೆ ಅಮ್ಮನ ಹತ್ರ ಮಾತಾಡ್ಕೊಂಡು, ಯೋಗಕ್ಷೇಮ ಇವು ಚಾಸ್ಕೊಂಡು. ಬರಪ್ಪ, ಅದೇ ಅದೇ ಕೊತ್ತೀನಿ ನೀನು ಹೆಂಗೆ ನೋಡಿ ನೋಡಿ ಹೆಂಗಾಡುತ್ತೆ. ನನಗೆ ತಲೆನೋವು ಬಂದಿದೆ ಅಂತ ಕಾಫಿ ಮಾಡಿಕೊಟ್ಟು ತಟ್ಟಿಗೆ ಹೀಗೆ ತುತ್ತೆಲ್ಲ ಮುರಿದಾಕಿ ತಿನ್ನಿಸಿ ಉಣಿಸಿ ನನ್ನೆಲ್ಲನೂ ಇವಾಗ ನೋಡಿದರೆ ಈ ಯಾವ ಥರ ಆಡ್ತೈತೆ ಬಟ್ಟೆ ತರದೆ. ಈ ಗೋತಿ ಬಿಟ್ಟಿದೆ. ಗೋತಿ ಎಲ್ಲ ಮಗಳು ಅಮ್ಮ ತಲೆಲ್ಲ ಬಂದಿತ್ತು ಅದು ಅದೇ ಕೊಡ್ತೀನಿ ಚಂದ ಆಯಿತು. ಅಯ್ಯಯ್ಯ ದೇವ್ರೆ, ಅಯ್ಯಯ್ಯ ದೇವ್ರೆ, ಅಯ್ಯಯ್ಯ ದೇವ್ರೆ. ನನಗೆ ಹುಷಾರಿಲ್ಲ ಅಂತೇಳಿ ಯಾವುದು ಬ್ಲಾಗ್ ಮಾಡ್ಕೊಂಡಿರಲಿಲ್ಲ. ಬಟ್ ಆದರೆ ಒಂದು ವೀಡಿಯೋ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಯಾವುದಪ್ಪ ಅದು ಅಂದರೆ ಐಬ್ರೋಸ್ ವೀಡಿಯೋ ಮಾಡೋಣ ಅಂತ ಇದ್ದೆ. ಏನಂದರೆ ನಾನು ನೋಡಿ ಐಬ್ರೋ ಇದ್ದಾವಲ್ಲ, ಐಬ್ರೋ ಎಲ್ಲ ಬಂದುಬಿಟ್ಟಿದ್ದಾವೆ, ಬೆಳೆದಿದ್ದಾವೆ. ಲೆವೆಲ್ಲಲ್ಲಿ ಇಲ್ಲ ಅಲ್ವಾ, ಲೆವೆಲ್ಲಾಗಿಲ್ಲ. ಈ ಥರ ಇದ್ದರೂ ಕೂಡ ನಾನು ನೀಟಾಗಿ ಐಬ್ರೋ ಮಾಡಿರೋ ಥರನೇ ನಾನು ಇದು ಐಬ್ರೋ ಪೆನ್ಸಿಲ್ ಹಚ್ತೀನಿ. ನನಗೆ ನೀಟಾಗಿ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ನೋಡಿದರೆ ಐಬ್ರೋ ಮಾಡಿಸಿಲ್ಲ ಅನ್ನೋದು ಏನೂ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಕಾಣುತ್ತೆ ಐಬ್ರೋ ಪೆನ್ಸಿಲ್ನ ನಾನು ಹಚ್ಚಿದರೆ. ಅದು ಯಾವ ಮೆಥಡಲ್ಲಿ ನಾನು ಯಾವ ರೀತಿ ಹಚ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ. ಅದನ್ನು ವ್ಲಾಗ್ ಮಾಡೋಣ ಅಂತಿದ್ದೆ. ಅದು ಇವತ್ತು ಆಗಲಿಲ್ಲ. ಇನ್ನೂ ತಲೆನೋವು ಬಿಡೋಂಗೇ ಇಲ್ಲ. ಇವತ್ತಿನ 4ರಿಂದ 5 ದಿನ ಹಿಂಗೆ ಇದ್ದೀನಿ. ಅದ್ರಲ್ಲಿ ನನ್ನ ಮಗಳು ಅಲ್ಲಿ ಅವ್ರ ದೊಡ್ಡಮ್ಮ ಚೇರ್ ಮೇಲೆ ಕೂತ್ಕೊಂಡಿದ್ದು ಯಾಕೋ ಟಪ್ ಅಂತ ಹಿಂಗೆ ಹಾಲು ಬಿಡುತ್ತಂತೆ. ಇವಳು ಇಲ್ಲಿ ಕಾಫಿ ಮಾಡಿಕೊಟ್ಟು ನನಗೆ ಕೊಟ್ಟು ಅವಳು ಕಾಫಿ ಕುಡಿತಾ ಕೂತಿದ್ಲು. ಸೌಂಡ್ ಆಗ್ತಾರ ಅಂತ ನೋಡ್ತಾ ಇದ್ಲು. ಅದನ್ನು ಅವಳು ಬಗ್ಗಿರೋ ರೀತಿಗೆ ನೋಡ್ತಾ ಇರೋ ರೀತಿ ನಾನು ಈ ತಲೆನೋವಲ್ಲ ನಂಗೆ ನಗು ಬಂದುಬಿಡ್ತು. ಅದಕ್ಕೆ ತಡಿ ವೀಡಿಯೋ ಮಾಡಿ ಅವಳಿಗೆ ತೋರ್ಸೋಣ ಅಂತ ಮಾಡಿದೆ. ಹಂಗೆ ಅದು ಕಂಟಿನ್ಯೂ ಆಗೋಗ್ಬಿಡ್ತು. ಬಟ್ ನನಗಿಲ್ಲಿ ಈ ಪಾರ್ಟ್ಸಲ್ಲಿ ಸ್ವಲ್ಪ ಇನ್ನೂ ತಲೆನೋವು ಇದೆ, ಗೊತ್ತಿಲ್ಲ. ಬಟ್ ಏನಂತ ನನಗೆ ಗೊತ್ತಿಲ್ಲ, ಯಾಕೆ ಅಂತಲೂ ಗೊತ್ತಿಲ್ಲ. ತಲೆನೋವು ಏನಕ್ಕೆ ಬಂದಿದ್ದಿಲ್ಲ ಅಂತ ಬಂದುಬಿಡ್ತು. 3ರಿಂದ 4 ದಿನ ಆಗೋಯ್ತು. ನನಗೇನಾದರೂ ತಲೆನೋವು ಬಂದರೆ 1 ದಿನ 2 ದಿನ 2.5 ದಿನದಷ್ಟೊತ್ತಿಗೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಅಮ್ಮಮ್ಮ ಆದರೆ 3 ದಿನ ಇರುತ್ತೆ. ಬಟ್ ಇದು ಅಂದರೆ ಜಾಸ್ತಿ ಜೋರಾಗಿ ಬಂದರೆ ಆವಾಗವಾಗ ವಾರಕ್ಕೊಂದ್ಸಲ 2 ಸಲ ಹಂಗೆ ಬರುತ್ತೆ ತಲೆನೋವು. ಆ ಥರ ಬಂತು ಅಂದರೆ ಒಂದು ಕಾಫಿ ಕುಡಿದ ತಕ್ಷಣ ಹೋಗ್ಬಿಡುತ್ತೆ. ಬಟ್ ಈ ಥರ ಬಂತು ಅಂದರೆ ಒಂದು 10-12 ತಿಂಗಳಿಗೆ ಒಂದು ಸಲ ಬರುತ್ತೆ. ಬಂದರೆ ಮಾತ್ರ 2-3 ದಿನದೊಳಗೆ ಹೋಗುತ್ತೆ. ಬಟ್ ಈ ಸಲನೇ ಜಾಸ್ತಿ ಬಂದಿದ್ದು, ಯಾಕೋ ಏನೋ ಗೊತ್ತಿಲ್ಲ. ಈ ಜಾಸ್ತಿ ಆ ಕಮೆಂಟು ಈ ಕಮೆಂಟು ಅದರ ನಾನು ತಲೆ ಕೆಡಿಸ್ಕೋಬಾರ್ದು. ಕಮೆಂಟ್ಗಳಿಗೆ ನೀನು ಅಂತ ತಲೆ ಕೆಡಿಸ್ಕೊಂಡ್ರೆ ಅವ್ರು ಅದೇ ಗತ್ತಲ್ಲೇ ಬೇಕು ಅಂತಲೇ ಆಗ್ತಾರೆ. ಅದಕ್ಕೆ ನನ್ನ ಮುಂದೆ ಕಮೆಂಟ್ ಬಾಕ್ಸ್ನೇ ಆನೆ ಮಾಡೋದಕ್ಕೆ ಹೋಗಲ್ಲ. ಈ ಥರ ಕಮೆಂಟ್ಗಳು ಬರ್ತವೆ. ಒಬ್ರನ್ನ ನೋವು ಕೊಡಬೇಕು. ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ, ನಿಮ್ಮ ಈ ಒಂದು ತರಲೆ ಕ್ವಶನ್ ಅಥವಾ ನಮ್ಗೆ ಹೇಳೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಅಥವಾ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಗೊತ್ತಿದ್ರೂ ನೀವು ಅದ್ರ ಬಗ್ಗೆ ಕೇಳಬೇಡಿ ಅಂತ ಹೇಳಿದೆ. ಅದೇ ಗತ್ತಲೆ ಅದೇ ಕ್ವಶನ್ ಬರುತ್ತೆ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ. ಬ್ಯಾಡ್ ಕಮೆಂಟ್ ಹಾಕೋರು ನೀವೆಷ್ಟು
ಜನಗಳನ್ನ ಹಾಳು ಮಾಡಬೇಕು ಅಥವಾ ಅವ್ರಿಗೆ ಇದೇ ಥರ ನೋವು ಆದರೆ ನೀವು ಎಷ್ಟು ಖುಷಿ ಪಡ್ತೀರಾ, ನನಗಾಗೋ ನೋವು ನಿಮ್ಗೆ ಎಷ್ಟು ಖುಷಿ ಪಟ್ಟಿದೆ ಅನ್ನೋದು. ಅದಕ್ಕೋಸ್ಕರ ನಾನು ನಿಮ್ಮಂಥರ್ತಾಗೆ ಈ ಬ್ಯಾಡ್ ಕಮೆಂಟ್ ಹಾಕೋ ಅಂಥ ಕೆಟ್ಟ ಜನಗಳ ಜೊತೆಗೆ ನಾನು ಮಾತಾಡೋದಕ್ಕಿಂತ ಕಮೆಂಟ್ ಬಾಕ್ಸ್ ಆಫ್ ಮಾಡೋದು ತುಂಬಾ ಒಳ್ಳೆಯದು. ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ಅದಕ್ಕೆ ಹಾನಿ ಮಾಡೋಕ್ಕೆ ಹೋಗಲ್ಲ. ಮತ್ತು ತಿರ್ಗಿ ಅದೇ ಕ್ವಶನು, ಅದೇ ಇದನ್ನ ಮಾತಾಡೋದಿಲ್ಲ ಅದ್ರ ಬಗ್ಗೆ ಅಂದರೆ ತಗೊಂಡು ಏನು ಮಾಡ್ತೀರಾ? ಆಯಿತು, ಇದೇ ಇಲ್ಲಾಂದರೆ ಹೋಗಿ ನೀವೇನಾದರೂ ತಗೊಂಡು ಕೊಳ್ಳಿಗೆ ಹಾಕಂತೀರಾ? ಹೇಳ್ತೀನಿ, ಇದೆಯೋ ಇಲ್ವೋ, ಹೋಗಿದೆಯೋ, ಮೆಲ್ಕೋಗಿದೆಯೋ, ಎಲ್ಲೋಗಿದೆ ಅಂತ ಅದನ್ನು ತಾನು ಕೊಳ್ಳಗೆ ಹಾಕ್ಕಂತೀರಾ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ಡೀಟೇಲ್ ಹೇಳ್ತೀನಿ. ಇದೆಯೋ ಇಲ್ಲೋ, ಹೋಗಿದೆಯೋ, ಬಂದಿದೆಯೋ, ಸತ್ತಿದೆಯೋ, ಬಿದ್ದಿದೆಯೋ, ಬದುಕಿದೆಯೋ ಅಂತ. ಆಯಿತಾ? ನಮ್ಮನೆ ಹಿಂಗೆ ಅದರಲ್ಲಿ ನಿಮ್ಮ ಮಾತಿಗೆ ಅಂದರೆ ಬ್ಯಾಡ್ ಕಮೆಂಟ್ ಹಾಕೋ ಜನಗಳಿಗೆ ನಾನು ಬೆಲೆ ಕೊಡಬಾರ್ದು ಅನ್ನೋದನ್ನ ನೀವು ಪ್ರೂವ್ ಮಾಡಿಬಿಟ್ರಿ ಅಷ್ಟೇ. ಬ್ಯಾಡ್ ಕಮೆಂಟ್ ಹಾಕೋರು ಏನೋ ಬ್ಯಾಡ್ ಕಮೆಂಟ್ ಹಾಕ್ತಿದ್ದಾರೆ, ಬುದ್ಧಿ ಕಲ್ತ್ಕೊಳ್ಳಿ ಅಥವಾ ನಮ್ಮಲ್ಲೇನೋ ತಪ್ಪಿದೆ, ಫಾಲ್ಟ್ ಇದೆ ಅಂತ ಅಲ್ಲ. ನಮ್ಮ ಒಂದು ಏಳಿಗೆ, ನಮ್ಮ ಒಂದು ನೆಮ್ಮದಿನ ನೀವು ಸಹಿಸದೆ, ನಮ್ಮ ಒಂದು ಸುಖ ಶಾಂತಿ ನೆಮ್ಮದಿನ ನೋಡಿ ಸಹಿಸದೆ ಆಗ್ತಿರೋಂಥ ಬ್ಯಾಡ್ ಕಮೆಂಟು. ಹಂಗಂದರೆ ನೀವು ಆ ಥರ ಬಯಸ್ತಾ ಇದ್ದೀರಂದರೆ ನಿಮ್ಮ ಲೈಫಲ್ಲಿ ಅದರಲ್ಲೇ ಹೋಗ್ಬಿಟ್ಟಿದ್ದೀರಾ. ಅದರಿಂದ ನಿಮಗೆ ಮೇಲೆದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ನೋಡ್ರೆ ನೀವು ಸಹಿಸಲ್ಲ ಅಂತ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಓಕೆನಾ? ಇವಾಗ ಒಂದೆರಡು ಕ್ಲಿಪ್ಪಿಂಗ್ ಹಾಕ್ತೀನಿ. ಮೊನ್ನೆ ಸ್ವಲ್ಪ ತೊಗೊಂಡಿದ್ದಂಥದ್ದು, ಆಗೊಮ್ಮೆ ತೊಗೊಂಡಿರೋದು ನಾನು ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ, ಓಕೆನಾ? ಕೋತಿಯೋ ಕೋತಿಯೋ ತಲ್ಲ ಕಮ್ಮಿ ಆಯ್ತು ಎಷ್ಟು ಚೆನ್ನಾಗಿ ಗೊತ್ತಾ ಮುಖ ತಲೆಸೆ ಕಾಣಲ್ಲ. ಹೌದು, ನನ್ನ ಅಮ್ಮನಿಗೆ ತನ್ನ ಬಂದು ನಾನು ಕಾಫಿ ಮಾಡ್ಕಡ್ದು ಕುಚ್ಚಿಂದಿತ್ತು, ತನ್ನ ಕಮ್ಮಿ ಆಯ್ತು. ಅದೊಂದಷ್ಟು ಮನೇಲಿ ನಾರ್ಮಲಾಗಿ ಮಾತಾಡಲ್ಲ, ಅವಳು ಮನೇಲಿ ನಾರ್ಮಲಾಗಿ ಮಾತಾಡೋಲ್ಲ. ಇಲ್ಲಿ ಸುಮ್ಮನೆ ನಿಮ್ಮ ವೀಡಿಯೋದಲ್ಲಿ ಸಣ್ಣ ಮಗು ಥರ ಆಡಿದ್ದೆ. ಅವಳು ಸಣ್ಣ ಮಗು ಥರ ಅಲ್ಲ, ಸಣ್ಣ ಮಗು ಥರ ಆಡಿದ್ರೆ ನಾನು ಖುಷಿ ಪಡ್ತೀನಿ ಅಂತ ಅವಳ ಮುಂದೆ ಮಾಡ್ತಾಳೆ. ಅವಳು ಸಣ್ಣ ಮಗು ಥರ ಇರಲ್ಲ, ಅವಳು ರಂಗ ಬಿಟ್ರೆ ಆಗ್ತಾಳೆ. ನಾನು ಅವ್ನು ಚಿಕ್ಕ ಪಾಪು, ಮುದ್ದು ಪಾಪು. ಸಿ ಆನಮ್ಮ ಮಮ್ಮಿ ನಾನು ರೀಲ್ಸ್ ಮಾಡಬೇಕು, ಬಾ ಕ್ಯಾಮ್ರಾ ಹಿಡಿ, ಬಾ ಅಮ್ಮ. ಬಂದ್ಬಿಡು ರಾಣಿ. ನಾನು ಏನಮ್ಮ? ಯಾಕಮ್ಮ ನಾನೇನು ಕ್ಯಾಮ್ರಾ ಹಿಡಿಯಲ್ವ? ನೀನು ರೀಲ್ ಮಾಡ್ಬೇಕ್ರಿ, ನಾನು ಕ್ಯಾಮ್ರಾ ಹಿಡಿಯಲ್ಲ. ನಾನು ಬೆಳಿಗ್ಗೆ ಏನು ತಿಂದಿದ್ದು ಎಂದು ನಾನು ಏನು ತಿಂದೆ ಅಂತಂದರೆ ನೆನಪಾಗಿ ಪೂರಿ ಸಾಗು ತಿಂದೆ. ಪೂರಿ ಸಾಗು ತಿಂದು ನಾನು ಅದೇ ತಿಂದೆ. ನಾಳೆ ನಾನು ರೀಲ್ಸ್ ಮಾಡಬೇಕು, ಕ್ಯಾಮ್ರಾ ಹೇಳಿ ಬಾಮ್ಮ. ಎಲ್ಲಿ ಮಾಡ್ತೀನಿ ರೀಲ್ಸ್? ನಾನು ಭೂಮಿ ಮೇಲೆ ರೀಲ್ಸ್ ಮಾಡ್ತೀನಿ, ಭೂಮಿ ಮೇಲೆ ರೀಲ್ಸ್ ಕ್ಯಾಮ್ರಾ ಹೇಳಿ. ತರಲೆ ಕ್ವಶನ್. ನೋ, ದಿಸ್ ಈಸ್ ರೈಟ್ ಆನ್ಸರ್, ರೈಟ್ ಕ್ವಶನ್. ಅಲ್ಲ ದೊಡ್ಡಮ್ಮ, ಎಲ್ಲಿ ರೀಲ್ಸ್ ಮಾಡ್ತೀಯ ಅಂತ ನಾನು ಮೇಲೆ ಭೂಮಿ ಮೇಲೆ ರೀಲ್ಸ್ ಮಾಡ್ತೀನಿ, ಭೂಮಿ ಮೇಲೆ ನೀವು ಕ್ಯಾಮ್ರಾ ಹಿಡಿ ಅಂತ ಹೇಳಿದೆ. ಕರೆಕ್ಟ್ ಅಲ್ಲ ಅದು? ತರಲೆ ಹೆಂಗಾಗುತ್ತೆ ಅದು? ಹೆಂಗೇನ ನಾನು ಎಲ್ಲಿ ಮಾಡ್ತೀನಿ? ನೀವು ಮತ್ತೆ ಎಲ್ಲಿ ಅಂತ ಕೇಳಿದಕ್ಕೆ ಆನ್ಸರ್ ಅದೇನೆ ಅಲ್ಲ ದೊಡ್ಡಮ್ಮ? ಕರೆಕ್ಟ್ ಅದು. ಅಮ್ಮ, ನಾನೀಗ ಒಂದು ಅನೌನ್ಸ್ಮೆಂಟ್ ಬಾಯ್ಲಿ ಗೈಸ್, ನಾನಿವಾಗ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ? ನಾನು ಇವತ್ತಿಂದ ಈ ಕ್ಷಣದಿಂದ ಏನು ಗೊತ್ತಾ, ನಾನೆಲ್ಲ ಅಮ್ಮನನ್ನು ಇನ್ನೊಂದೇ ಅಮ್ಮು ಎಂದು ಕರೀತೀನಿ. ಅಮ್ಮ
ಅಮ್ಮ ಅಂತ ಕರೀತಾರಲ್ಲ ಬೇಡ, ಇಷ್ಟ ಇಲ್ಲ ಅಮ್ಮ. ಅಮ್ಮ ಎಷ್ಟೊಂದು ಜನ ಗೊತ್ತಾ, ಎಷ್ಟೊಂದು ಜನ ಅವ್ರ ಅಮ್ಮನ್ನ ಹೆಸರು ಕರೀತಾರೆ ಗೊತ್ತಾ ಅಂತ. ನಾನು ಹೆಸರು ಕರಿತಿಲ್ಲ, ನಾನು ಇನ್ನು ಅಮ್ಮ ಅಂತ ಪ್ರೀತಿಯಿಂದ ಕರಿತೀನಿ ಗೊತ್ತಾ. ಅವನ ಅಮೃತನ ಅದ್ರಾಗ ಅಮ್ಮ ಅಂತ ಹೆಸರು ಪೂರ್ತಿ ಸಣ್ಣ ಮಕ್ಳನ್ನ ಅಮ್ಮ ತಾಳಮ್ಮ ಅಮ್ಮ ಅಂತ ಕೊಡಲ್ವಾ ಆ ಥರ ಹೇಳಿದ್ರು. ಅವ್ರು ಯಾರೇ ಕರಿತಿದ್ರಲ್ಲ ನನಗೆ. ಅಮ್ಮ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ಅಂತಲೂ ಅಮ್ಮ ತಾಳಮ್ಮ ಅಂತ ಮಾಡಿಸ್ತಾರೆ ಗೊತ್ತಾ. ಹೆಣ್ಮಕ್ಳು ಪ್ರೀತಿಯಿಂದ ಎಷ್ಟು ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಆ ಥರ ಅಂದರೆ ಪ್ರೀತಿಯಿಂದ ಅಮ್ಮ ಅಂತ ಕರಿತೀನಿ ಎಂದು ನಂಗೆ ಇಷ್ಟ ಆಯ್ತು ಕರಿತೀನಿ. ನನಗೆ ಇಷ್ಟ ಆಯ್ತು ಹೆಸರು ನನಗೆ ಅಮ್ಮ. ನಾನೀಗ ರೀಲ್ಸ್ ಮಾಡಬೇಕು ಪ್ಲೀಸ್ ಕ್ಯಾಮ್ರಾ ಹಿಡಿದು. ಇಲ್ಲ ಇಲ್ಲ ಹಿಂದ್ಕೊಂಡ್ಲೇ ಡ್ಯಾನ್ಸ್ ಮಾಡ್ತೀನಿ ನಾನು. ಕ್ಯಾಮ್ರಾ ಹೆಂಗೆ ಹಿಡಿದ್ರೆ ಗೊತ್ತಿಲ್ಲ, ಇಬ್ಬರು ಕವರ್ ಆಗ್ತಾ ಇಲ್ವಾ ಗಾಯ್ಸ್, ಕಮೆಂಟ್ ಮಾಡಿ ಕವರ್ ಆಗ್ತಿಲ್ಲ ಅಂತ ಅಂದರೆ ಮಾತ್ರ ಇಲ್ಲ ಅಂತಂತಂದ್ರೆ ಕುಕ್ಕವಾರಿಗೆ ನಾನು ಇವಾಗ ಸಣ್ಣಪಪ್ಪ ಹೋಗಿದ್ದೀನಿ ಫ್ರೆಂಡ್. ಯಾಕೆ ಅಂದರೆ ಸಣ್ಣಪಪ್ಪಗೆ ಊಟ ಕೊಡ್ತಾರಲ್ಲ ತಂದು ಉಣ್ಣು ಪಪ್ಪು ಅಂತ, ಅಂದರೆ ಉಂಡು ಪಪ್ಪು ಅಂತ ಊಟ ತಂದು ಕೊಡ್ತಾವೆ, ಕಾಫಿ ತಂದು ಕೊಡ್ತೀವಿ. ಇವಾಗ ಒಂಚೂರು ಎದ್ದಿದ್ದೀನಿ ನೋಡಿ ಬಟ್ಟೆ ತೆಗೆದು. ಇನ್ನೂ ನೋವ್ತಾ ಇದೆ. ಅಬ್ಬಬ್ಬಬ್ಬ ಎಂಥ ತಲೆ ನೋವು ಗೊತ್ತಾ. ಹಿಂಗೆ ತಿರ್ಗೋಕ್ಕಾಗ್ತಾ ಇರಲ್ಲ ನಗು ಅನ್ನೋದೇ ಬರ್ತಾಯಿಲ್ಲ ನನ್ನ ಮುಖದಲ್ಲಿ. ಜೋರಾಗಿ ಓಡಾಡೋದಲ್ಲ, ಇಷ್ಟು ಜೋರಾಗಿ ಮಾತಾಡ್ರೂ ತಲೆನೋವು ಅಂತ ತಲೆನೋವು. ಇವತ್ತಿನ 4 ರಿಂದ 5 ದಿನ ಆಯ್ತಾ ಏನೋ. ಇವತ್ತು 5 ದಿನ ಅನ್ಕ. ಇನ್ನು 2 ದಿನ ಕಳೆದ್ಬಿಟ್ರೆ ಸತತ ಒಂದು ವಾರ ಹಿಡ್ದೈತೆ ತಲೆನೋವು. ಇಷ್ಟು ಅಂತ ಇದು ಬಂದಿರಲಿಲ್ಲಪ್ಪ. ಯಾಕಂತ ತಲೆನೋವು ಬಂತು. ಇನ್ನೂ ಒಳಗೆ ಐತೆ, ಇನ್ನೂ ಸ್ವಲ್ಪ ಐತೆ ಒಳಗೆ. ನಾನು ಒಂಚೂರು ಹಿಂಗೆ ಅಂದ್ಬಿಟ್ರೆ ಅದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಅದಲ್ಲೇ ನಾವು ಹೋಗ್ತಾ ಇದೆಯಲ್ಲ, ಹಿಂಗೆ ರೆಸ್ಟ್ ಮಾಡಬೇಕು. ಅದಕ್ಕೆ ಕೂಕೋರಿಗೆ ಕ್ಯಾಮ್ರಾ ಹಿಡಿತಿತ್ತಲ್ಲ ತುಕ್ಕನಾಗಿ, ಅದಕ್ಕೆ ನಾನು ಹಂಗಂದೆ. ನಾನು ಇವಾಗ ಚೆನ್ನಪಪ್ಪು, ಇವಾಗ ಅಮ್ಮ ಚೆನ್ನಪಪ್ಪು, ಇದು ಕುಕ್ಕನಾಯಿಗೆ ಅದು ಅದಕ್ಕೆ ಆಡುತ್ತೆ. ಅದಕ್ಕೆ ಹೇಳೋದು ನೋಡಿ ಮಕ್ಕಳು ನಾವು ಸಣ್ಣದಿದ್ದಾಗ ಇಷ್ಟು ಕಷ್ಟಪಟ್ಟು ಸಾಕ್ತೀವಲ್ಲ, ಅವು ಮಕ್ಕಳು ದೊಡ್ಡವಾದಾಗ ಅವಕ್ಕೆ ದೊಡ್ಡವಾದಾಗ ಅದೇ ಪ್ರೀತಿ ಮತ್ತೆ ರಿಪೀಟ್ ಕೊಡ್ತವೆ ಮಕ್ಕಳು ಕೂಡ. ಏನು ನೋಡ್ಕೊಂತ ಅಷ್ಟೇ ಕೇರ್ ಮಾಡ್ತವೆ, ಅಷ್ಟೇ ಎಜ್ಗಳು ಅವೆ, ಅಷ್ಟೇ ಹಚ್ಕೊತವೆ. ನಾವು ಮಕ್ಕಳು ಸಣ್ಣದಾಗ ಏನು ಸಾಕ್ತೀವಿ, ಏನದು ಏನು ಏನಿದ್ರಲ್ಲಿ ಕೇರಲ್ಲಿ ನೋಡ್ಕೊತೀವಲ್ವ, ಹಾಗೆ ಮಕ್ಕಳನ್ನು ಕೂಡ ನಾವು ಅಂದರೆ ನಾವು ಹುಷಾರು ತಪ್ಪಿದಾಗ ಅಥವಾ ನಾವು ಮಾಡಿದ್ದು ಎಲ್ಲೂ ಹೋಗಲ್ಲ ಅಂತೀವಲ್ಲ, ಏನೇ ಆಗಿರ್ಬೋದು, ಒಳ್ಳೇದಾಗಿರ್ಬೋದು. ಅದು ಮರ ಯಾಕಂಗೆ ತೆಳ್ಳು ಬಿಡೋದು. ಕಡ್ಡಿ ನೋಡೋ ದಪ್ಪನೇ ಇಲ್ಲ, ಫುಲ್ ತೆಳ್ಳಗಿತ್ತ. ಗಾಳಿಗೆ ಹಂಗೆ ಬಿತ್ತು ಅನ್ಕೋತೀಯ. ಗಾಳಿ ಮಾಡೋದು ಅದೇ ಇದು ಮಾಡಿದ್ರೆ ಸಿಕ್ಸ್ ಆಗಿತ್ತು. ಮರಮರನೇ ಬಿದ್ದೈತೆ, ಚೆನ್ನಾಗಿ ಅನ್ಸುತ್ತೆ. ಅದು ಹೆಂಗೆ ಸಾಧ್ಯ? ಅದು ಇಲ್ಲಿ ಮೇಲೆ ಆ ಟ್ಯಾಂಕಿಂದ ಇಲ್ಲಿ ಬಿದ್ದೈತಿಲ್ಲ, ಇಲ್ಲಿ ಇದು ಬಿದ್ರ ಮರ, ಇದು ಅಲ್ಲಾಡ್ತದೆ ಇನ್ನು. ಹಂಗೆ ನಾವು ಮಾಡಿದ್ದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ರಿಪೀಟು ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೆಂಗಾದರೂ ಒಟ್ಟು ಸಿಗುತ್ತೆ. ಒಳ್ಳೇದಾಗಿದ್ದರೂ ನಮಗೆ ರಿಪೀಟ್ ಸಿಗುತ್ತೆ, ಕೆಟ್ಟದಾಗಿದ್ದರೂ ಕೂಡ ರಿಪೀಟ್ ಸಿಗುತ್ತೆ. ಅದಕ್ಕೆ ಏನೇ ಮಾಡುವಾಗ ಯೋಚನೆ ಮಾಡಬೇಕು. ಯಾವತ್ತೂ ಒಳ್ಳೇದಾಗೋ ಥರನೇ ಮಾಡಬೇಕು ಇನ್ನೊಬ್ಬರಿಗೆ. ಅದು ನಮಗೆ ಯಾವ ಮುಖಾಂತರನ ಆಗಿರ್ಬೋದು. ಏನು ದೇವರು, ನೀನು ಇವತ್ತು ಈಗ ಕೊಚ್ಚೆ ಪೈಪಲ್ಲಿ ನೀವು ನೀರು ಬಿಟ್ಟಿದ್ದೆ, ಅದೇ ಪೈಪಿಂದ ನೀರು ಬರಬೇಕು ನನಗೆ ಒಳ್ಳೇದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಲ್ಲ. ನೀನು ಸುಮ್ಮನೆ ನೀನು ನೀಟಾಗಿರೋದು ನೋಡ್ಕೊ, ನೀನು ಒಳ್ಳೇದನ್ನೇ ಮಾಡು. ನಿನ್ನ ದೇಹನೇ ನೀಟಾಗಿ ಇಟ್ಕೊತೀವಿ, ನಿನ್ನ ಮನೆ ನೀಟಾಗಿ ಇಟ್ಕೊತೀವೋ, ನೀರು ಬೇರೆ ಕಡೆಯಿಂದನೇ ಬರುತ್ತೆ. ಆ ಕೊಚ್ಚೆಯಿಂದನೇ ನಾವು ಆ ಕೊಚ್ಚೆ ಪೈಪಿಗೆ ನಾವು ಬಾತ್ರೂಮಿಂದ ನೀರು ಬಿಡ್ತೀವಲ್ಲ, ಅದರಿಂದನೇ ನಮಗೆ ಅಂದರೆ ನಮ್ಮ ಮಕ್ಕಳು ಕೊಚ್ಚೆ ಅಂತ ಅದು ಇನ್ನೊಬ್ರಿಗೆ ನಮಗೆ ಬೇಕಾದರೂ ಅವ್ರು ಏನೇ ಕೆಟ್ಟದ್ದು ಮಾಡಿರಲಿ ಅಥವಾ ಅವ್ರೇನು ಒಳ್ಳೇದು ಮಾಡ್ತೀವಿ ಅವ್ರು ಕೊಚ್ಚೆ ಅಂತ ಅಲ್ಲ. ಎಕ್ಸ್ಪೆಕ್ಟೇಷನ್ ಮಾಡಬೇಡ ಅಂತ ನಾನು ಉದಾಹರಣೆ ಕೊಡ್ತಿರೋದು. ಮತ್ತು ಅರ್ಥ ಮಾಡ್ಕೊಳ್ಳಿ, ನಾನೇನು ಹೇಳಿದ್ರು ನೀವು ಇದಕ್ಕೆ ಏನೋ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬ್ಯಾಡ್ ಕಮೆಂಟ್ ಹಾಕೋರು ನನಗೆ ಬ್ಯಾಡ್ ಕಮೆಂಟ್ ಹಾಕೋರು ಅವ್ರನ್ನ ಹೆಣ್ಕಲ್ಗಳೇ. ನಾನು ಯಾವತ್ತೂ ಪರ್ಫೆಕ್ಟಾಗಿ ಮಾತಾಡಿರ್ತೀನಿ, ಯಾವತ್ತೂ ಪರ್ಫೆಕ್ಟಾಗಿ ಉತ್ತರ ಕೊಟ್ಟಿರ್ತೀನಿ. ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಒಂದು ಪಕ್ಷ ನನಗೆ ನಾನು ಕೆಟ್ಟದ್ದು ಬಯಸ್ಕೊಂಡ್ರು ನಾನು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋಳಲ್ಲ. ಆದರೆ ನಾವು ಮಾಡೋ ಕೆಲಸ ನಮ್ಮ ನಿಯತ್ತು ಭಗವಂತಿಗಾದ್ರೂ ಗೊತ್ತಿದೆ ಅಷ್ಟು ಸಾಕು. ನಮ್ಮ ನೆಳ್ಳಿಗಾದ್ರೂ ಗೊತ್ತಿರಬೇಕು ಅಂತ ಹೇಳ್ತಾರಲ್ಲ, ನಾನು ಮಾಡೋ ಕೆಲಸ ನನ್ನ ನಿಯತ್ತು ಅಥವಾ ನಮ್ಮ ಒಳ್ಳೆತನ ನಮ್ಮ ನೆಳ್ಳಿಗಾದ್ರೂ ಗೊತ್ತಿರಬೇಕು, ನಮ್ಮ ನೆಳ್ಳಿಗಾದ್ರೂ ಅನಿಸ್ಬೇಕಂತೆ ಅಟ್ಲೀಸ್ಟ್. ಆ ಥರ ಬದುಕ್ರಿ ಅಂತ ಹೇಳ್ತಾರೆ.
ನಾವು ಭಗವಂತ ಏನಂದನು, ಭಗವಂತ ಆ ಥರ ನಾವು ಭಗವಂತ ಕ್ಷಮಿಸ್ತಾನೆ ಈ ಥರ ತಪ್ಪು ಮಾಡಿದೆ, ಈ ಥರ ಒಬ್ರಿಗೆ ಅನ್ಯಾಯ ಆ ಥರ ನಾವು ಯೋಚನೆ ಮಾಡೋಂಥವ್ರು. ನಮಗೇನೋ ನಮ್ಮ ಅಪ್ಪ ಅಮ್ಮ ನಂಗೆ ಅದೇ ಥರ ಬುದ್ಧಿ ಕಲಿಸ್ಕೊಟ್ಟರು. ಒಬ್ರಿಗೊಂದು ಅನ್ಯಾಯ ಮೋಸ ಅಂಥದ್ದು ಮಾಡೋದು ಕಲಿಸ್ಕೊಟ್ಟಿಲ್ಲ. ಆ ಥರ ಇರೋದಕ್ಕೆ ನಮಗೆ ನೋವುಗಳು ಜಾಸ್ತಿ, ಕಷ್ಟಗಳು ಜಾಸ್ತಿ. ಅಲ್ಲ ಹೇಳಿದ್ದು, ನೀವೇನಾದರೂ ಕೇಳ್ತಿರಲ್ಲ, ಬೇರೆ ಎಕ್ಸ್ಟ್ರಾ ಕ್ವಶನ್ ಕೇಳ್ತಿರಲ್ಲ, ಆ ಪ್ರಕಾರ ಹೋದರೆ ನಮಗೆ ಆ ನೋವುಗಳು ಜಾಸ್ತಿ. ನಾವು ನಿಯತ್ತಾಗೆ ಇದ್ದೋಗೋಣ. ಭಗವಂತನಿದ್ರೆ ಕಾಪಾಡಲಿ, ಭಗವಂತನಿದ್ರೆ ಒಳ್ಳೇದು ಮಾಡಿ. ಎಲ್ಲರೂ ಕೂಡ ಅಷ್ಟೇ, ನೀವು ನಿಯತ್ತಾಗಿರು. ಒಬ್ರಿಗನೇ ಯಾರೋ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಮಾಡಬೇಕು ಹಂಗಂತ ಹೋದರೆ, ನೀನು ಯಾರಿಗೂ ನಾನು ಏನೇ ಮಾಡಿದ್ರು ಹಂಗೆಲ್ಲ ಮಾತು ಬರ್ತಾವಲ್ಲ, ಅದಕ್ಕೆ ನಾನು ಹೇಳೋದು. ಅನ್ಯಾಯ ಮಾಡೋದನ್ನು ಬಿಡಿ, ಒಳ್ಳೇದನ್ನು ಮಾಡಿ. ಯಾವತ್ತೂ ಒಳ್ಳೇದನ್ನು ಸ್ಪ್ರೆಡ್ ಮಾಡಿ. ಒಬ್ರನ್ನ ನೀನು ಹಂಗಾಗ ಅದ್ಯಾವಳ ಕಿತ್ತೊಂದು ಬೇವರ್ಸ ಮಾಡೋದು ಹೊಟ್ಟೆ ಕಿಚ್ಚಿಂದ ಅದ್ಯಾವುದಾದ್ರು ನಗದ್ಬಿಟ್ಟು ಸಾಯ, ಅದು ಕೆಟ್ಟುಳ ಅಂತ ಕಾಣುತ್ತೆ. ನೀನು ನಿನ್ನ ಮಗಳು ಸಾಯಬೇಕು. ನಾನು ನನ್ನ ಮಗಳು ಸಾಯಕ್ಕೆ ನಿಮ್ಮ ಅಪ್ಪನ ದುಡ್ಡು ನಿಮ್ಮ ಅಮ್ಮನ ದುಡ್ಡು ತಿಂತ ಇಲ್ಲ. ಕಿತ್ತೋದು ಬೇವರ್ಸಿ ಮುಂಡೆ ವಿಜಯ್ ತೆಂಗಿ ಅಕೌಂಟು ಅದು ಯಾವ ಆಗ್ತಾ ಇದೆನೋ ಗೊತ್ತಿಲ್ಲ. ನಿಮ್ಮ ಅಮ್ಮನ ದುಡ್ಡೇನು ತಿಂತಲ್ಲ ಅಂದ್ಬಿಟ್ಟು, ನಿಮ್ಮ ಅಮ್ಮನ ದುಡ್ಡೇ ಅಂತ ತಿಂದರೆ ನಾನು ನನ್ನ ಮಗಳು ಸಾಯಬೇಕಾಗುತ್ತೆ. ನಾನು ನನ್ನ ದುಡ್ಡು, ನನ್ನ ಜೀವನ, ನನ್ನ ಮಗಳು, ನನ್ನ ರಿಲೇಷನ್ ಜೊತೆಗೆ ಇದ್ದೀನಿ. ನಾನು ಬೇಕು ಅಂದರೆ ಇಟ್ಕೊತಾರೆ, ಅಥವಾ ನನ್ನ ಸಂಬಂಧ ಅವ್ರಿಗೆ ಬೇಕು ಅಂದರೆ ಇರ್ತೀವಿ. ಏನಿದೆ ಹೋಗ್ತಿದ್ರು, ಯಾವುದೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಬೇಕಾದ ಜಾಗದಾಗೆ ನಾನು ಇರೋದು. ನಿಮ್ಮ ಮನೆಗೆ ಬಂದಿಲ್ಲ ನಾನು ಅಷ್ಟೇ ಲಾಸ್ಟಿಗೆ. ರಿಪ್ಲೈ ಮಾಡೋಕೆ ಹೋಗ್ಬಾರ್ದು. ನೀನು ಸಾಯ್ಬೇಕು, ನಿನಗಂತ ಬಂದೈತೆ ಅನ್ನೋ ಅದಕ್ಕೆ ಆಗ್ತೀಯ. ನೀನು ಜನ್ಮಕ್ಕೆ ಎಕ್ಕಡ ಇಕ್ಕ, ನಿನ್ನ ಮಕ್ಕ ಎಕ್ಕಡ ಇಕ್ಕ, ನೀನು ಎಲ್ಲಿದೆಯೋ ಅದು ಹೆಂಗಿದೆಯೋ ನಿನ್ನ ಮಕ್ಕ ಎಕ್ಕಡ ಇಕ್ಬಿಡಿ. ಕುಕ್ಕರ್ಸ್ಕೊಂಡು ಅಲ್ಲಿ ಕಮೆಂಟ್ ಹೊಡಿತೀಯಲ್ಲ, ಮಾನ್ಗೆಟ್ ಮಿಟ್ರೆ ಜನ್ಮಕ್ಕಷ್ಟು. ಸ್ವಲ್ಪ ಕ್ಯೂರ್ ಆಗಿದ್ದೀನಿ. ನೆನ್ನೆ ಇಷ್ಟೊತ್ತಾಗೂ ನನಗೆ ಹೆಂಗಿರಲಿಲ್ಲ ಬಿಡಿ. ಬಟ್ಟೆ ತೆಗಿಯೋಕ್ಕೆ ಆಗ್ತಿಲ್ಲ. ನಾನು ಬಾತ್ರೂಮ್ಗೆ ಹೋದ್ರೂ ಕೂಡ ಬಟ್ಟೆ ಹಿಂಗೆ ಬಿಗ್ಗೆ ಕಟ್ಕೊಂಡೇ ಇದ್ದಿದ್ದು. ಇವಾಗ ಸ್ವಲ್ಪ ಕ್ಯೂರ್ ಆದೆ, ಪರವಾಗಿಲ್ಲ. ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಕೂಕು ನೋಡಿ ನೆನ್ನೆದಪ್ಪಪ್ಪ ನಾನು ಮಲ್ಕೊಂಡ ಮೇಲೆ ಮಗು ಥರ ತೊಟ್ಟುಬಿಟ್ಟು ಪಸಡೆ ತನವಮ್ಮ ಈಗ ಹೋಗಿ ಸ್ನಾನಕ್ಕೆ ಹೋಗಿ ಬಂದವಳೆ. ಅಲ್ಲಿವರೆಗೂ ಎದ್ದುಬಿಟ್ರೆ ಸಾಕು, ನಿಮಗೆ ಒದ್ದಾಟ. ಇಲ್ಲ ಒತ್ತು ತಲೆ ಒತ್ತು, ಮಾತ್ರ ನುಂಗ್ತೀಯಾ, ವಾಂತಿ ಮಾಡ್ತೀಯಾ, ಬೇಷನ್ ಹಿಡಿಬೇಕಾ, ಅದನ್ನ ಚೆಲ್ಲಬೇಕಾ, ಈ ಥರದ್ದೇ. ಊಟ ಮಾಡ್ತೀಯಾ, ಬಿಸಿ ಕಾಫಿ ಕೊಡಲಾ, ಇನ್ನೊಂದು ಸ್ವಲ್ಪ ಕಾಫಿ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಈ ಥರ ಕೇರ್ ಮಾಡಿದ್ದೆ ನನ್ನ ಮಗಳು ಪಾಪ. ಹಾಗಾಗಿ ಅದು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮಲ್ಕೊಂಡ್ಮೇಲೆ ಅವಳು ಸ್ನಾನಕ್ಕೆ ಹೋದ್ಲು. ಹಂಗಾಯಿತು. ಏನು ಮಾಡೋದಕ್ಕಾಗಲ್ಲ, ಕಷ್ಟಗಳ ಆರೋಗ್ಯದ ಸಮಸ್ಯೆ ಬಂದೇ ಬರುತ್ತೆ ಅಲ್ವಾ. ಹಾಗೆ ಕುಕ್ಕುದೊಂದು ಚಾನಲ್ ಇದೆ ನೋಡಿ, ರಶ್ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗಿ ಲೈಕ್ಸ್ ಕೊಡಿ, ಸಪೋರ್ಟ್ ಮಾಡಿ ಬೆಕ್ಕಿಗೆ. ಈ ಬೆಕ್ಕಿ ಮರಿ ಹಾಕೋತೆ ನೀವು ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಬಿಡಿ ಸರ್. ಅಯ್ಯಯ್ಯ ದೇವರೇ, ನನ್ನ ಬೆಕ್ಕು ನೋಡಪ್ಪ, ಬಂಗಾರ ಬೇಕಕ್ಕನಪ್ಪ ಇದು, ಚಿನ್ನ ಬಂಗಾರಿ. ಆಶುಮೆ ಗೊತ್ತಿಲ್ಲ. ನಾಯಿಶಿಮೆ ವಿಡಿಯೋ ಆನ್ ಮಾಡಿದ್ದು ಮಾಡಿದ್ದೀನಿ. ವಿಡಿಯೋನೇ ಆನ್ ಮಾಡಿದ್ರೆ ಹಿಂಗೆ ಇಟ್ಕೊಳ್ಳೋದ ಕೋತಿಯು. ನೋಡು ನನ್ನ ಇಲ್ಲಿ ಒಂದು ಪಿಂಪಲ್ ಆಗ ಎಷ್ಟು ನೋವು ಕೊಡೋದು ಗೊತ್ತು. ಅಯ್ಯೋ ದೇವ್ರೆ, ನೋಡಪ್ಪ ಪಿಂಪಲ್ ಅಂತೆ. ನೋಡಿ ಫ್ರೆಂಡ್, ತುಂಬ ನೋವು ಕೊಡೋದು. ಹಿಂಗೆ ಮುಟ್ಟಕ್ಕಾಗಲ್ಲ. ಅರಿಶಿನಕ್ಕೆ ಇಲ್ಲೊಂದಾಗಿದೆ. ಫೇಸ್ ವಾಶ್ ಮಾಡ್ಕೊಳಕ್ಕೂ ಆಗಲ್ಲ. ಫೇಸ್ ವಾಶ್ ಅಂತೆ. ಫೇಸ್ ವಾಶ್ ಅಲ್ಲ, ಫೇಸ್ ವಾಶ್ ಮಾಡ್ಕೊಳಕ್ಕೂ ಕೂಡ ಆಗಲ್ಲ, ಅಷ್ಟು ನೋವು. ಅದ್ರಾಗ ನಾನು ಐಸ್ ಬರೀ ಹಿಂಗೆ ಬೆಳೆಸಿದ್ದೀನಿ, ಹಿಂಗೆ ತರಿಸ್ಬಿಡುತ್ತೆ. ಮೊದಲೇ ಬೆಕ್ಕ ಕೇಳ್ಬೇಕಾ, ಹಿಂಗೆ ಅಕ್ಕಡೆ ಹಿಂಗೆಲ್ಲ ಹಿಂಗೆ ತಿಕ್ತಾ ಇದ್ರೆ ಇಲ್ಲೆಲ್ಲ ಪಿಂಪಲ್ಗೆ ಹಿಂಗೆ ಪಟಕ್ಕಂತ ಹಿಂಗೆ ಗಿಬ್ಬರು ಬಿಟ್ರೆ ನೋವಾಗದೆ ಏನು, ಹಿಂಗೆ ಬೆಕ್ಕ ಯಾವಾಗಲೂ ಹಿಂಗೆ ಅಂತ ಇರುತ್ತೆ, ಹಿಂಗೆ ಈ ಥರ ನೋಡಿ. ಅದೇ ಕೂಲ್ ಹಿಂಗೆ ಅನ್ಕೊಳಕ್ಕೂ ಆಗಲ್ಲ. ಹಿಂಗೆ ಬಂದು ಹಿಂಗೆ ಅಂದ್ಬಿಟ್ರೆ ಸಾಕು. ಹಿಂಗೆ ಬಂದ್ಬಿಡುತ್ತೆ. ಯಾರನ್ನ ಕಮೆಂಟ್ ಮಾಡಿ ಗಾಯ್ಸ್. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಎಲ್ಲರಿಗೂ ಗೊತ್ತಿರುತ್ತೆ. ತೆಲ್ಲವಾಗಿದ್ದು ಮಠಾಯ. ಜೊತೆಗೆ ಇನ್ನೊಂದು, ನಾನು ನನ್ನ ಅಮ್ಮನನ್ನ ಅಮ್ಮು ಎಂದು ಕರಿಬೇಕು ಅಂದ್ಕೊಂಡಿದ್ದೀನಿ. ಅದೇ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಹೇಳಿ. ಓಕೆ, ಅಮ್ಮು ಅಂತ ಕರೀತಾಳಂತೆ ನನ್ನ. ಯಾಕೆ ಅಂದರೆ ಅಲ್ಲಿ ಯಾರೋ ಒಬ್ಬರು ಅವ್ರ ಅಮ್ಮನಿಗೆ ಮಗಳು ಅಮ್ಮು ಅಂತ ಕರೀತಿದ್ರೆ ಇವಳು ನೋಡ್ಬಿಟ್ಲು. ಇನ್ನೊಂದು ಎಷ್ಟೋ ಜನ
ನೀವು ನೋಡಿರ್ಬೋದು ಎಷ್ಟೊಂದು ವ್ಲಾಗ್ಸ್ಗಳಲ್ಲಿ ಅವ್ರ ಅಮ್ಮನ ಹೆಸರು ಕರೀತಾರೆ, ಬಟ್ ಅವ್ರ ನೇಮ್ ಹೇಳಕ್ಕೆ ಹೋಗಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಹೇಳಿದಾಗ ಗೊತ್ತಿರೋ ಇವರು ಕರೀತಾರಲ್ವ ಅಂತ ಅನಿಸಿರುತ್ತೆ. ಎಷ್ಟೊಂದು ಜನ ಕಣ್ಣಿಗೆ ಕಾಣ್ತಾರೆ, ವ್ಲಾಗ್ಸ್ ಮಾಡಿದ್ರು ಕೂಡ ಮನೇಲೂ ಕರೀತಾರೆ, ಹೆಸರು ಕರೀತಾರೆ ಅಮ್ಮನ ಎಷ್ಟು ಚೆನ್ನಾಗಿ. ಅದನ್ನ ಥರ ಏನಾದರೂ ಇಂಪ್ರೆಸ್ ಆಯಿತು, ನಾನು ಹಂಗೆ ಕರಿಬೇಕಲ್ಲ ಅಂದ್ಕೊಂಡೆ. ಬಟ್ ಬಾಯ್ಬಿಟ್ಟು ರಾಣಿ ಅಂತ ಕರೆಯೋಕ್ಕೆ ನಂಗೆ ಯಾಕೆ ಮನಸ್ಸು ಒಪ್ಪಲಿಲ್ಲ. ಅದಕ್ಕೇ ಅಮ್ಮು ಅಂತ ಹೋಗೋಣ ಅಂತ ಅಮ್ಮನ ಎ ಬದಲು ಯು ಸೇರಿಸ್ತೀನಿ, ಅಮ್ಮು ಎಂದು. ಇನ್ನೊಂದು ಪ್ರೀತಿಯಿಂದ ಮಕ್ಕಳನ್ನ ಅಮ್ಮು ಅಂತಲೇ ಕೂಗ್ತಾರೆ, ಒರಿಜಿನಲ್ ನೇಮ್ ಏನೇ ಇದ್ರು ಕೂಡ ಅಮ್ಮು ಅಂತ ಕೂಗ್ತಾರಲ್ಲ, ಸೊ ಹಂಗಾಗಿ ಗಗನ ಎಂದು. ಇದು ಒಂದು ಟಾಪಿಕ್, ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ. ಹಳೆ ವ್ಲಾಗ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಇದ್ದಾವೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕ್ತಾಯಿದ್ದೀವಿ. ಹಳೆ ವ್ಲಾಗ್ಸ್ನ ನೀವು ನೋಡಲಿ ಅಂತಲೇ, ಯಾಕಂದರೆ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗುವ. ಈ ಟಾಪಿನ ಲಿಂಕ್ ತಗೋತಾರೆ ಫ್ರೆಂಡ್ಸ್, ಇದು ಟಾಪಿನ ಲಿಂಕ್ ಬೇಕಿದ್ರೆ ನೋಡಿ ಹಾಕ್ತೀವಿ. ಸಕ್ಕತ್ತಾಗಿದೆ ಟಾಪ್, ಗೊತ್ತಾ? ನನ್ನ ಡ್ರೆಸ್ ನೋಡ್ತಾರೆ ಇವತ್ತು. ಈ ನನ್ನ ಡ್ರೆಸ್ ನೋಡ್ರೆ ನಿಮಗೆ ಏನು ನೆನಪಾಗುತ್ತೆ ಅಂತ ನಾನು ಇಲ್ಲೇ ಹೇಳ್ತೀನಿ ನೋಡಿ. ಮಿಸ್ಟರ್ ಬೀನ್ ನೋಡಿದ್ದೀರಾ, ಅವ್ರು ನೆನಪಾಗ್ತಾರೆ ಅಂತ ಹೇಳ್ತೀನಿ, ಬೇಕೆ ನೋಡಿ. ಮಿಸ್ಟರ್ ಭೀಮ್ ಆಗ್ಬಿಟ್ಟಾಳೆ ನಮ್ಮ ಕೂಕು. ಮಿಸ್ಟರ್ ಭೀಮ್ ಇದು ಟಾಪ್ದ ಲಿಂಕ್ ಹಾಕಿರ್ತೀವಿ ನೋಡಿ. ಇಲ್ಲಿ ನಿಮಗೆ ಸಿಗದೆ ಹೋದರೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀವಿ ನೋಡಿ. ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕಮೆಂಟ್ ಬಾಕ್ಸಲ್ಲಿ ಎರಡು ಕಡೆನೂ ಹಾಕ್ಕೊಟ್ಟಿರ್ತೀವಿ, ಓಕೆನಾ? ನೋಡಿ ಟಾಪ್ ಸಕ್ಕತ್ತಾಗಿದೆ, ಇದು ಲಿಂಕ್ ಕೊಡ್ತೀನಿ, ನೀವು ಬೈ ಮಾಡಿ, ಚೆನ್ನಾಗಿದೆ.